ನಮಸ್ತೆ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ರಕ್ಷಾ ಸುಚಿರ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ರೇಷನ್ ಕಾರ್ಡ್ ರದ್ದಾಗಿದ್ದರೆ ನಿಮಗೆ ಗೃಹಲಕ್ಷ್ಮಿ ಹಣ ಮತ್ತು ಅನ್ನಭಾಗ್ಯ ಹಣ ಎರಡೂ ನಿಮ್ಮ ಖಾತೆಗೆ ಜಮಾ ಆಗೋದಿಲ್ಲ. ಆದ್ದರಿಂದ ರೇಷನ್ ಕಾರ್ಡ್ ರದ್ದಾಗಿರೋದನ್ನು ಹೇಗೆ ಚೆಕ್ ಮಾಡ್ಕೊಳ್ಳೋದು ಈಸಿಯಾಗಿ ಫೋನಲ್ಲೇ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಮೊಬೈಲ್ ಅಪ್ಲಿಕೇಶನ್ ಮುಖಾಂತರ ನಿಮಗೆ ಗೃಹಲಕ್ಷ್ಮಿ ಹಣ ಜಮಾ ಆಗಿದೆಯಾ ನಿಮ್ಮ ಖಾತೆಗೆ ಅನ್ನೋದನ್ನು ಚೆಕ್ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ವಿಡಿಯೋನ ಕೊನೆ ತನಕ ನೋಡಿ, ಆವಾಗ ನಿಮಗೆ ನಾನು ಕೊಟ್ಟಿರೋ ಮಾಹಿತಿ ಅರ್ಥ ಆಗುತ್ತೆ. ಯಾರು ಸಬ್ಸ್ಕ್ರೈಬ್ ಆಗದೆ ನನ್ನ ಚಾನಲ್ ನೋಡ್ತಿದ್ರು ಅವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ನೀವು ಕೊಡೋ ಪ್ರೋತ್ಸಾಹ ನನಗೆ ಇನ್ನೂ ಒಳ್ಳೆ ವಿಡಿಯೋ ಮಾಡೋದಕ್ಕೆ ನನಗೂ ಸ್ಫೂರ್ತಿ ಬರುತ್ತೆ. ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಿದ್ರು ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಬನ್ನಿ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸರ್ಕಾರ BPL ಕಾರ್ಡ್ನ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಈಗಾಗಲೇ 4.59 ಲಕ್ಷ ಪಡಿತರ ಕಾರ್ಡ್ನ ರದ್ದುಪಡಿಸಿದ್ದಾರೆ. ಈಗಾಗಲೇ ಸಲ್ಲಿಕೆ ಆಗಿರೋ ಅರ್ಜಿಗಳನ್ನ ಪರಿಶೀಲಿಸಿ ಒಂದೊಂದೇ ಜಿಲ್ಲೆಗೆ ರೇಷನ್ ಕಾರ್ಡ್ ಬಿಡುಗಡೆ ಮಾಡೋ ಪ್ರಕ್ರಿಯೆ ಆರಂಭಿಸಿದೆ ಸರ್ಕಾರ. ಅದ್ರ ಜೊತೆಗೆ ಪ್ರತಿ ತಿಂಗಳು ಪ್ರತಿ ಜಿಲ್ಲೆಯಲ್ಲೂ ಅಕ್ರಮ ರೇಷನ್ ಕಾರ್ಡ್ನ ರದ್ದುಪಡಿಸ್ತಾ ಇದ್ದಾರೆ. ನಿಮ್ಮದೇನಾದರೂ ರೇಷನ್ ಕಾರ್ಡ್ ರದ್ದಾಗಿರೋ ನಿಮಗೆ ಅನ್ನಭಾಗ್ಯ ಹಣನೂ ಮತ್ತು ಗೃಹಲಕ್ಷ್ಮಿ ಹಣ ಎರಡೂ ನಿಮ್ಮ ಖಾತೆಗೆ ಜಮಾ ಆಗೋದಿಲ್ಲ. ಅದಕ್ಕೆ ಫೋನಲ್ಲೇ ಈಸಿಯಾಗಿ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅನ್ನೋ ವಿಡಿಯೋನ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ನೋಡಿ. ಇದು ಆಹಾರ ಇಲಾಖೆದು ಅಧಿಕೃತ ವೆಬ್ಸೈಟ್. ಇಲ್ಲೇ ಹೋಗಿ ನೀವು ಚೆಕ್ ಮಾಡಬೇಕು. ಗೂಗಲಲ್ಲಿ ಹೋಗಿ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ http:/ahara.kar.nic.in ಹೋಮ್ ಇ-ಸರ್ವೀಸಸ್ ಅನ್ನೋದನ್ನು ನೀಟಾಗಿ ಟೈಪ್ ಮಾಡಿ ನೀವು ಸರ್ಚ್ ಕೊಡಿ. ಸರ್ಚ್ ಕೊಟ್ಟಾಗ ಆವಾಗ ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಇದು ಆಹಾರ ಇಲಾಖೆದು ಅಧಿಕೃತ ವೆಬ್ಸೈಟ್. ಇದು ನೋಡಿ, ಅಲ್ಲೇ ಕಾಣಿಸುತ್ತೆ ನಿಮಗೆ ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಅಂತ ತೋರಿಸುತ್ತೆ. ಇದು ಅಧಿಕೃತ ವೆಬ್ಸೈಟ್. ಇದು ಇಲ್ಲೇ ಹೋಗಿ ನೀವು ಚೆಕ್ ಮಾಡಬೇಕು. ಬೇರೆ ಯಾವುದು ಫೇಕ್ ಆ್ಯಪ್ಗಳಿಗೆ ಹೋಗಿ ನೀವು ಚೆಕ್ ಮಾಡಬೇಡಿ. ನೋಡಿ, ಅಲ್ಲಿ 3 ಲೈನ್ಸ್ ಕಾಣ್ತಿದೆಯಲ್ಲ, ಅಲ್ಲಿ ಹೋಗಿ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಈ ರೇಷನ್ ಕಾರ್ಡಲ್ಲಿ ಪ್ರೊಸೀಜರ್ ಅಂತಿದೆಯಲ್ಲ, ಅಲ್ಲಿ ಫಸ್ಟ್ ಒನ್ ಈ ರೇಷನ್ ಕಾರ್ಡ್ ಅಂತಿದೆಯಲ್ಲ, ಅಲ್ಲಿ ನೀವು ಕ್ಲಿಕ್ ಮಾಡಬೇಕು. ಅಲ್ಲಿ ನೀವು ಕ್ಲಿಕ್ ಮಾಡಿದಾಗ ಮತ್ತೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಸ್ಲೋ ಆದರೂ ಸ್ವಲ್ಪ ವೆಯ್ಟ್ ಮಾಡಿ, ಓಪನ್ ಆಗುತ್ತೆ. ಪೇಜ್ ಓಪನ್ ಮಾಡಿದಾಗ ಅಲ್ಲಿ ಕೆಳಗಡೆ ಬರಬೇಕು. ನೀವು ಹಂಗೆ ಸ್ಕ್ರಾಲ್ ಮಾಡಿಕೊಂಡು ಕೆಳಗಡೆ ಬಂದಾಗ ಅಲ್ಲಿ ನೋಡಿ, ಅಲ್ಲಿ ಶೋ ಕ್ಯಾನ್ಸಲ್ಡ್ ಆರ್ ಸಸ್ಪೆಂಡೆಡ್ ಲಿಸ್ಟ್ ಅಂತ ಇದೆ. ಅದನ್ನು ನೀವು ಕ್ಲಿಕ್ ಮಾಡಬೇಕು. ಅಲ್ಲಿ ನಾನು ರೆಡ್ಡಲ್ಲಿ ತೋರಿಸೋದ್ನಲ್ಲ, ಅಲ್ಲಿ ನೀವು ಕ್ಲಿಕ್ ಮಾಡಬೇಕು. ಅಲ್ಲಿ ನೀವು ಕ್ಲಿಕ್ ಮಾಡಿದಾಗ ಮತ್ತೆ ಅಲ್ಲಿ ಪಕ್ಕದಲ್ಲಿ ಮತ್ತೆ 3 ಲೈನ್ ಇದೆ ನೋಡಿ, ಆ 3 ಲೈನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ. ಕ್ಯಾನ್ಸಲ್ಡ್ ಆ್ಯಂಡ್ ಸಸ್ಪೆಂಡೆಡ್ ಲಿಸ್ಟ್ ಅಂತ ಬರುತ್ತೆ. ಇಲ್ಲಿ ನೀವು ನೀಲಿ ಮಾಹಿತಿಗಳನ್ನೆಲ್ಲ ನೀವು ಕೊಟ್ಟು ಗೋ ಮೇಲೆ ಕ್ಲಿಕ್ ಮಾಡಬೇಕು. ನಿಮ್ಮ ಡಿಸ್ಟಿಕ್ ಯಾವುದು, ಯಾವ ಮಂತು ಮತ್ತು ತಾಲೂಕು ಯಾವುದು, ಇಯರು ಎಲ್ಲನೂ ನೀವು ಕೊಡಬೇಕು. ಇಲ್ಲಿ ನೀವು ಡಿಸ್ಟಿಕ್ಕು, ತಾಲೂಕು, ಮಂತು ಎಲ್ಲನೂ ಕರೆಕ್ಟಾಗಿ ಕೊಟ್ಟಾಗ ಆ ಮಂತದ್ದು ತೋರಿಸುತ್ತೆ ಯಾವಾಗ ನಿಮ್ಮದು ಕ್ಯಾನ್ಸಲ್ ಆಗಿದೆ ಅಂತ. ನೀವಲ್ಲಿ ಕೇಳಿರೋ ಮಾಹಿತಿನೆಲ್ಲ ಕರೆಕ್ಟಾಗಿ ನೀವು ಫಿಲ್ ಮಾಡಿದ್ಮೇಲೆ ಕ್ಯಾನ್ಸಲ್ಡ್ ಆ್ಯಂಡ್ ಸಸ್ಪೆಂಡ್ ರೇಷನ್ ಕಾರ್ಡ್ ಲಿಸ್ಟ್ ಬರುತ್ತೆ. ಅಲ್ಲಿ ನಿಮ್ದು ಏನಾದರೂ ಹೆಸರಿದ್ರೆ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಹೆಸರಿಲ್ಲ ಅಂತಲೇ ನಿಮ್ಮ ಖಾತೆಗೆ ಹಣ ಜಮಾ ಆಗುತ್ತೆ. ಅಕಸ್ಮಾತ್ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದ್ರೆ ನಿಮ್ಮ ಖಾತೆಗೆ ಹಣ ಜಮಾ ಆಗೋದಿಲ್ಲ. ಹಾಗೆ ನೀವು ಕೆಳಗಡೆ ಸ್ಕ್ರಾಲ್ ಮಾಡ್ಕೊಂಡು ಬಂದರೆ ಅಲ್ಲಿ ಎಷ್ಟು ಪೇಜ್ ಇದೆ ಅಂತ ತೋರಿಸುತ್ತೆ. 1 ಪೇಜ್ ಇದೆಯಾ, 2 ಪೇಜ್ ಇದೆಯಾ, 3 ಪೇಜ್ ಇದೆಯಾ, ಎಷ್ಟಿದೆ ಅಂತ ತೋರಿಸುತ್ತೆ. ಅಲ್ಲಿ ನೀವು ಎಲ್ಲ ಪೇಜ್ಗಳನ್ನು ಚೆಕ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಡೀಟೇಲಾಗಿ ಗೊತ್ತಾಗುತ್ತೆ ಯಾರ್ಯಾರ್ದು ಕ್ಯಾನ್ಸಲ್ ಆಗಿದೆ, ನಿಮ್ದೇನಾದ್ರು ಆ ಲಿಸ್ಟಲ್ಲಿ ಹೆಸರಿದೆಯಾ ಅಂತ. ನೀವು ಬರೀ ಫಸ್ಟ್ ಪೇಜ್ ಮಾತ್ರ ಚೆಕ್ ಮಾಡಿಬಿಟ್ಟು ಸೆಕೆಂಡ್ ಪೇಜ್ ಚೆಕ್ ಮಾಡಿದ್ರೆ ಅಕಸ್ಮಾತ್ ನಿಮ್ಮ ಹೆಸರು ಸೆಕೆಂಡ್ ಪೇಜಲ್ಲಿ ಏನಾದರೂ ಇದ್ದರೆ, ಥರ್ಡ್ ಪೇಜಲ್ಲಿ ಇದ್ದರೆ ಅದನ್ನೆಲ್ಲ ನೀವು ಚೆಕ್ ಮಾಡಬೇಕಾಗುತ್ತೆ ಡೀಟೇಲಾಗಿ. ಸರ್ಕಾರ 6 ಮಾನದಂಡಗಳನ್ನ ವಿಧಿಸಿದೆ BPL ಕಾರ್ಡ್ ಯಾರಿಗೆ ಕೊಡೋದು ಅಂತ. ಅದನ್ನು ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ವೈಟ್ ಬೋರ್ಡ್ ಕಾರ್ಯ, ನಿಮಗೆ ಜಮೀನು ಜಾಸ್ತಿ ಇದ್ದರೆ, ನಗರ ಪ್ರದೇಶದಲ್ಲಿ 1000 ಸ್ಕ್ವೇರ್ ಫೀಟ್ಗಿಂತ ಜಾಸ್ತಿ ಇದ್ದರೆ ಅಂಥವ್ರಿಗೆಲ್ಲ ರೇಷನ್ ಕಾರ್ಡ್ನ ರದ್ದುಪಡಿಸ್ತಾರೆ. ಅದನ್ನು ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಮತ್ತು ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಕ್ಯಾನ್ಸಲ್ಡ್ ಆಗಿರೋ ಲಿಸ್ಟಲ್ಲಿ ನಿಮ್ಮ ಹೆಸರು ಇಲ್ಲದೇ ಇದ್ದರೆ ನಿಮ್ಮ ಖಾತೆಗೆ ಹಣ ಜಮಾ ಆಗೇ ಆಗುತ್ತೆ. ಸರ್ಕಾರ ಮುಂಚೆ 15ರಿಂದ 20ನೇ ತಾರೀಕಿನೊಳಗೆ ಗೃಹಲಕ್ಷ್ಮಿ ಹಣ ಜಮಾ ಮಾಡ್ತೀವಿ ಅಂತ ಹೇಳಿದರು. ಇವಾಗ 30ನೇ ತಾರೀಕಿನೊಳಗೆ ಯಾವುದೇ ದಿನಾಂಕದಲ್ಲಾದರೂ ಹಣ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಗೃಹಲಕ್ಷ್ಮಿ ಹಣ ಇದೇ ದಿನಾಂಕ ಬರುತ್ತೆ ಅಂತ ಅವ್ರು ನಿಖರವಾಗಿ ಹೇಳೋಕ್ಕೆ ಸಾಧ್ಯ ಇಲ್ವಂತೆ. ಯಾಕೆ ಅಂದರೆ ತಾಂತ್ರಿಕ ದೋಷದಿಂದ, ಟೆಕ್ನಿಕಲ್ ಇಶ್ಯೂಸಿಂದ ಇದೇ ದಿನ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಆ ತಿಂಗಳ ಒಳಗಾಗಿ ಹಣ ಬರಬಹುದು ಅಂತ ಸರ್ಕಾರ ಮಾಹಿತಿ ಕೊಟ್ಟಿದೆ.
ನಿಮಗೆ 4ನೇ ಕಂತಿನ ಹಣ ಜಮಾ ಆಗಿಲ್ಲ ಅಂತಂದರೆ ಏನು ಚಿಂತೆ ಮಾಡೋ ಅವಶ್ಯಕತೆನಿಲ್ಲ. ನಿಮಗೆ 4 ಮತ್ತು 5ನೇ ಕಂತಿನ ಹಣ ಎರಡೂ ಒಟ್ಟಿಗೆ ಬರುತ್ತೆ. ಅಂದರೆ 4,000 ರೂಪಾಯಿ ಎರಡೂ ಒಟ್ಟಿಗೆ ಬರುತ್ತೆ ಜನವರಿ 30ರೊಳಗೆ. ಯಾರಿಗೆಲ್ಲ ಗೃಹಲಕ್ಷ್ಮಿ 1 ಕಂತಿನ ಹಣ ಜಮಾ ಆಗಿಲ್ಲ ಅವ್ರಿಗೆಲ್ಲ ಸರ್ಕಾರ 3 ದಿನಗಳ ಶಿಬಿರ ಯೋಜನೆ ಮಾಡಿತ್ತು ಗ್ರಾಮೀಣ ಮಟ್ಟದಲ್ಲಿ. ಯಾರ ಖಾತೆ ಸಮಸ್ಯೆ ಇದೆ ಅಂಥವ್ರದ್ದು ಪರಿಶೀಲನೆ ಮಾಡೋದಕ್ಕೋಸ್ಕರ 3 ದಿನ ಶಿಬಿರ ಆಯೋಜನೆ ಮಾಡಿದರು. ಈ ಶಿಬಿರದಲ್ಲಿ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಮಹಿಳೆಯರ ಸಮಸ್ಯೆಗೆ ಪರಿಹಾರ ಸೂಚಿಸಿದ್ದಾರೆ. ಸುಮಾರು 4 ಲಕ್ಷ ಮಹಿಳೆಯರು ಈ ಶಿಬಿರದ ಪ್ರಯೋಜನ ಪಡ್ಕೊಂಡಿದ್ದಾರೆ ಅಂತ ಸರ್ಕಾರ ಮಾಹಿತಿ ತಿಳಿಸಿದೆ. ಬ್ಯಾಂಕ್ಗಳು ಕೂಡ ಮುತುವರ್ಜಿ ವಹಿಸಿ KYC ಯಾರ್ದಾಗಿಲ್ಲ ಅಂಥವರ ಖಾತೆನ ಪತ್ತೆ ಹಚ್ಚಿ ಅಂಥ ಮಹಿಳೆಯರ ಖಾತೆಗೆ ಹಣನ ತಲುಪಿಸೋ ಹಾಗೆ ಮಾಡ್ತಾಯಿದ್ದಾರೆ. ನೀವು ಅದಕ್ಕೆ ಚಿಂತೆ ಮಾಡಬೇಡಿ, ಹಣ ನಿಮ್ಮ ಖಾತೆಗೆ ಜಮಾ ಆಗೇ ಆಗುತ್ತೆ. ಗೃಹಲಕ್ಷ್ಮಿ ಹಣ ನಿಮ್ಮ ಖಾತೆಗೆ ಜಮಾ ಆಗಿದೆಯಾ ಅನ್ನೋದನ್ನು DBT ಕರ್ನಾಟಕ ಮೊಬೈಲ್ ಅಪ್ಲಿಕೇಶನ್ ಮುಖಾಂತರ ನೀವು ತಿಳ್ಕೊಳ್ಬಹುದು. ನಿಮಗೆ ಗೊತ್ತಾದರೆ ಈ ಅಪ್ಲಿಕೇಶನ್ನ ಯೂಸ್ ಮಾಡಿಕೊಂಡು ನೀವು ನಿಮ್ಮ ಖಾತೆಗೆ ಹಣ ಜಮಾ ಆಗಿದೆಯೋ ಅಂತ ತಿಳ್ಕೊಳ್ಳಿ. ಇಲ್ಲ ಅಂತಲೇ ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಇಲ್ಲಿ ನೀವು ರೇಷನ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಬೇಕು. ಆಮೇಲೆ ನಿಮ್ಮ ಮೊಬೈಲ್ಗೆ OTP ಬರುತ್ತೆ. ಆ OTPನ ಎಂಟ್ರಿ ಮಾಡಿದ್ರೆ ನಿಮ್ಮ ಖಾತೆಗೆ ಹಣ ಜಮಾ ಆಗಿದೆಯೋ ಇಲ್ವೋ ಅಂತ ತಿಳ್ಕೊಳ್ಬಹುದು. ಬೇಕಾದ್ರೆ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಆ ಅಪ್ಲಿಕೇಶನ್ ಹೇಗೆ ಯೂಸ್ ಮಾಡೋದು ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಆಧಾರ್ ಸೀಡಿಂಗ್ ಆಗಿದೆಯಾ ಅನ್ನೋದನ್ನು ಮೊಬೈಲಲ್ಲೇ ನೀವು ಚೆಕ್ ಮಾಡ್ಕೊಳ್ಬಹುದು. ಅದನ್ನು ನಾನು ಎಂಡ್ ಸ್ಕ್ರೀನಲ್ಲಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.